ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮ ದೇಶದ ಮೇಲೆ ಸುಮಾರು 4,000 ವರ್ಷಗಳಿಂದನೂ ಆಕ್ರಮಣ ನಡೀತಾನೆ ಇದೆ. ಮುಸಲ್ಮಾನರು, ಟರ್ಕಿಯಿಂದ ಬಂದಿರತಕ್ಕಂಥ ಮುಸಲ್ಮಾನರು, ಮೊಹಮ್ಮದ್ ಪೈಗಂಬರ್ ಅಂದರೆ ಸೌದಿ ಅರೇಬಿಯಾದಿಂದ ಬಂದಿರತಕ್ಕಂಥ ಮುಸಲ್ಮಾನರು, ಅಫ್ಘಾನಿಸ್ತಾನದಿಂದ ಬಂದಿರತಕ್ಕಂಥ ಮುಸಲ್ಮಾನರು, ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಮುಸಲ್ಮಾನರು. ಈ ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಮುಸಲ್ಮಾನರು ಅಂತಂದರೆ, ಯಾವಾಗ ನಮ್ಮ ದೇಶವನ್ನು ಬ್ರಿಟಿಷರು ಸ್ವಾತಂತ್ರ್ಯ ಕೊಡಬೇಕಾದ್ರೆ ಕಿತಾಪತಿ ಮಾಡಿಕೊಟ್ಟು ಹೋದ್ರು. ಸ್ವಾತಂತ್ರ್ಯನ ಏನು ಅಂತಂದರೆ ಡಿವೈಡ್ ಮಾಡಿಬಿಟ್ರು, ಹಿಂದೂ ಮುಸ್ಲಿಮ್ ಅಂದ್ಬಿಟ್ಟು. ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನವನ್ನು ಮಾಡಿಕೊಟ್ರು. ಪಾಕಿಸ್ತಾನ ಮಾಡಿಕೊಟ್ಟಾಗ ನೋಡಿ, ಎಲ್ಲೋ ಓದಿದ್ದು ನೆನಪು, ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನ ಬರೀತಾರೆ. ಸಂವಿಧಾನ ಬರೆದಾಗ ಒಂದು ಉದ್ದೇಶ ಇರುತ್ತೆ ಅವ್ರಿಗೆ, ಇಲ್ಲಿರ್ತಕ್ಕಂಥ ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನಕ್ಕೆ ಕಳಿಸ್ಬೇಡ ಅಂತ. ನೆಹರು ಬ್ರೇಕ್ ಹಾಕ್ತಾರಂತೆ. ಇದು ಗಮನ ಇಡಬೇಕಾದ ಅಂಶ. ಯಾಕೆ ನೆಹರು ಬ್ರೇಕ್ ಹಾಕ್ತಾರೆ ಅಂತಂದರೆ, ನೋಡಿ, ನೆಹರು ಮುಸಲ್ಮಾನ ಅಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಬರ್ತಾಯಿದೆ ವಿಚಾರಗಳು. ಅವ್ರ ವಂಶಜರಂತೆ, ಇಂಥ ವಂಶಜರಂತೆ, ಅವ್ರ ಹೆಸರು ಚೇಂಜ್ ಮಾಡ್ಕೊಂಡ್ರಂತೆ, ಕಾಶ್ಮೀರಿ ಪಂಡಿತರಂತೆ ಹೆಸರಿಟ್ಕೊಂಡ್ರಂತೆ. 1947ರಿಂದ ಹಿಡಿದು 1964 ಸಾಯೋವರೆಗೂ ಪ್ರಧಾನಮಂತ್ರಿ ಆಗಿಬಿಟ್ರು. ಮತ್ತು ಏನೋ ವರ್ಲ್ಡ್ ಲೀಡರ್ ಆಗಬೇಕು ಅಂತ ಆಸೆ ಆತನಿಗೆ. ಅದಕ್ಕೆ ಏನು ಮಾಡಿದ್ರು, ಅಲಿಪ್ತ ರಾಷ್ಟ್ರ, ನಾನ್ ಅಲೈನ್ಡ್ ಕಂಟ್ರೀಸ್ ಅಂತ ಮಾಡಿಕೊಂಡು ಅವರು ಒಂದು 2-3 ಜನ ಹಿಂಬಾಲಕರನ್ನ ಇಟ್ಕೊಂಡು ಬೇರೆ ಬೇರೆ ದೇಶದಲ್ಲಿ ಮೆರೆದ್ರು. ಇರಲಿ, ಇದು ಹಿಸ್ಟ್ರಿದು. ಏನು ಅಂತಂದರೆ ಫೇಲ್ಯೂರ್ ಆಯಿತು. ಏನು ಅಂತಂದರೆ ಜಿಸ್ಕಿ ಲಾಟಿ ಉಸ್ಕಿ ಬಾಯ್ಸ್ ಅಂತ ನಾನು ಓದಿದ್ದು ಜ್ಞಾಪಕ. ಅಲ್ಪ ಸ್ವಲ್ಪ ಹಿಂದಿ ಬರುತ್ತೆ ನನಗೆ, ಓದಿದ್ದೆ ಜ್ಞಾಪಕ. ಈಗಿನ ಪ್ರಪಂಚ ಸೆಕ್ಸ್ ಮತ್ತು ಮನಿ ಹಿಂದೆ ಹೋಗ್ತಾಯಿದೆ. ಈ ದೃಷ್ಟಿಯಿಂದ ಯಾರು ಶಕ್ತಿ ಇರುತ್ತೆ, ಯಾರಿಗೆ ಜಾಸ್ತಿ ದುಡ್ಡು ಇರ್ತಾನೆ ಅವನೇ ಲೀಡ್ರು. ಇದು ನಮ್ಮ ದೇಶದಲ್ಲೂ ಇದೇ ನಡೀತಾ ಇದೆ. ಕಾಂಗ್ರೆಸ್ನವರು ನಡೆಸ್ಕೊಂಡಿದ್ದೇನೆ. ಇದೆಲ್ಲ ನೋಡ್ಕೋತಾ ಹೋದಾಗ ದುಡ್ಡಿನ ಪ್ರಾಮುಖ್ಯತೆ ಎಷ್ಟಿದೆ, ಒಂದು ದೇಶ ಸ್ಟ್ರಾಂಗ್ ಅಥವಾ ವೀಕ್ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಹೀಗೆಲ್ಲ ಇದು ಮಾಡಬೇಕಾದ್ರೆ ಇಂಡಿಯಾ ದೇಶ ಬಡ ದೇಶನ, ಇಂಡಿಯಾ ದೇಶ ಶ್ರೀಮಂತ ದೇಶನ ಅನ್ನೋ ಕ್ವಶ್ಚನ್ ನಮ್ಮ ಮುಂದೆ ಬಂದು ನಿಲ್ಲುತ್ತೆ. ಇಂಡಿಯಾ ದೇಶ ಬಡವರು ಅಲ್ಲ, ಶ್ರೀಮಂತಲ್ಲ, ಮಧ್ಯಮ ವರ್ಗದ ದೇಶ. ಇಲ್ಲಿ ಟ್ಯಾಕ್ಸ್ ಕಟ್ತಕ್ಕಂಥವ್ರಿದ್ದಾರೆ. ಇವರೇನು ಮಾಡ್ತಾರೆ, ಕ್ಯೂನಲ್ಲಿ ನಿಂತ್ಕೊಂಡು ಟ್ಯಾಕ್ಸ್ ಕಟ್ತಾರೆ. ನಾನೊಬ್ಬ ಟ್ಯಾಕ್ಸ್ ಕಟ್ತಕ್ಕಂಥ ಮನುಷ್ಯ. ಏನಾಗುತ್ತೆ, ನಮ್ಮ ಟ್ಯಾಕ್ಸ್ ದುಡ್ಡನ್ನ ತೊಗೊಂಡು ಉದ್ಯೋಗಗಳನ್ನ ಸೃಷ್ಟಿ ಮಾಡಿಸ್ಬೇಕು. ಓದಿರ್ತಕ್ಕಂಥ ಕೈಗಳಿಗೆ ಉದ್ಯೋಗವನ್ನು ಕೊಡಬೇಕು. ಯಾರ್ಯಾರು ಕೆಲಸ ಹುಡ್ಕೊಂಡು ಹೋಗ್ತಾರೆ ಅಂಥವ್ರಿಗೆಲ್ಲ ಉದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸ ಮಾಡಬೇಕಾದ್ರೆ ರಾಜಕಾರಣಿಗಳು. ಇವರೇನು ಮಾಡಿದ್ರು, ರಾಜಕಾರಣಿಗಳು ನಮ್ಮ ಕರ್ನಾಟಕದಲ್ಲಿ ಹೇಳಬೇಕು ಅಂದರೆ ಸಿದ್ದರಾಮಯ್ಯ, ಇಂಡಿಯಾ ಲೆವೆಲಲ್ಲಿ ಹೇಳಬೇಕು ಅಂದರೆ ಕಾಂಗ್ರೆಸ್ನವರು, ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದ್ರು, ನಾಯಿಗೆ ನಾವು ನೋಡಿ, ನಾನು ಜರ್ಮನ್ ಶೆಫರ್ಡ್ ನಾಯಿ ಸಾಕಿದ್ದೆ. 12-13 ವರ್ಷ ಬದುಕಿತ್ತದು. ಆನಂತರ ವಯಸ್ಸಾಗಿ ಸತ್ತೋಯ್ತು. ಅದಕ್ಕೆ ಒಂದು ತುಂಡು ಬ್ರೆಡ್ ಹಾಕಿಬಿಟ್ರೆ ಅಥವಾ ಒಂಚೂರು ಪಿಡಿಗ್ರಿ ಹಾಕಿಬಿಟ್ರೆ ಅದು ನಿಯತ್ತಿನ ಕ್ವಶನ್ ಇಲ್ಲ. ಯಾರಿಗಾದ್ರು ಚೂನ್ಬಿಟ್ರೆ ಮಾಂಸಗಡ್ಡೆ ಕಿತ್ಕೊಂಡು ಬರೋವರೆಗೂ ಕಚ್ಚಿರೋದು. ಅಷ್ಟು ಸ್ಟ್ರಾಂಗ್ ನಾಯಿ. ಅಂಥ ಹಾಗೆ ಇವು ಏನು ಮಾಡ್ತಾರೆ, ಜನಗಳನ್ನ ಪ್ರಾಣಿಗಳ ಥರ ಟ್ರೀಟ್ ಮಾಡ್ತಾಯಿದ್ದಾರೆ. ಪ್ರಾಣಿಗಳ ಟ್ರೀಟ್ ಮಾಡಿ ಇವ್ರಿಗೆ ಸ್ವಾತಂತ್ರ್ಯ ಬಂದಿರೋದು ಲೆಕ್ಕಕ್ಕೆ ಇಲ್ಲ. ಏನು ಮಾಡ್ತಾರೆ, ಫ್ರೀ ಊಟ ಕೊಡ್ತಾರೆ, ಫ್ರೀ ದುಡ್ಡು ಕೊಡ್ತಾರೆ, ಫ್ರೀ ಬಸ್ ಕೊಡ್ತಾರೆ, ಯುವನಿಧಿ ಅಂತ ಕೊಡ್ತಾರೆ, ಮತ್ತು ತಿಂಗಳಿಗೆ ಇಷ್ಟು ಅಂತ ದುಡ್ಡು ಹಾಕ್ಬಿಡ್ತಾರೆ. ಹಾಕ್ಬಿಟ್ಟು ಏನು ಮಾಡ್ತಾರೆ, ಮುಖ್ಯಮಂತ್ರಿಯಾಗಿ ಕೂತ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಯಾಗಿ ಕೂತ್ಬಿಟ್ಟಿದ್ದಾರೆ. ಹೀಗೆಲ್ಲ ಮಾಡ್ಕೋತಾ ಬಂದಾಗ ನಮ್ಮ ದೇಶದಲ್ಲಿ ಆಕ್ರಮಣಕಾರರು ನೋಡಿ, ಮೊಹಮ್ಮದ್ ಗೋರಿ ಆಕ್ರಮಣ ಮಾಡಿದಂತೆ, ಬಾಬರ್ ಆಕ್ರಮಣ ಮಾಡಿದಂತೆ, ಅಲಾವುದ್ದೀನ್ ಖಿಲ್ಜಿ ಮಾಡಿದಂತೆ, ಕುತುಬುದ್ದೀನ್ ಐಬಕ್ ಮಾಡಿದಂತೆ, ಈಗ ಅನೇಕರು ಟರ್ಕಿಯಿಂದ ಬಂದಿರತಕ್ಕಂಥವ್ರು, ಅಫ್ಘಾನಿಸ್ತಾನದಿಂದ ಬರ್ತಿರ್ತಕ್ಕಂಥವ್ರು, ಸೌದಿ ಅರೇಬಿಯಾದಿಂದ ಬಂದಿರತಕ್ಕಂಥವ್ರು, ಅನೇಕ ರಾಷ್ಟ್ರಗಳಿಂದ ಬಂದಿರತಕ್ಕಂಥವ್ರು ಏನು ಮಾಡಿದ್ರು, ನಮ್ಮ ಮೇಲೆ ಆಕ್ರಮಣ ಮಾಡಿದ್ರು. ನಾವು 100ಕ್ಕೆ 90 ಜನ ಇದ್ವಿ, 90-95 ಜನ ಇದ್ವಿ ಯಾವುದೇ ಪ್ರದೇಶದಲ್ಲೂ. ಅವರು 5%ಗಿಂತ 2%ಗಿಂತ ಕಡಿಮೆ ಇದ್ದವ್ರು ಬಂದು ನಮ್ಮನ್ನು ರಾಜ್ಯಭಾರ ಮಾಡಿದ್ರು. ಹಳೆಯ ಕಬ್ಬಣ, ಹಳೆಯ ಪೇಪರ್ ಅಂತ ಬಂದು ಆಕ್ರಮಣ ಮಾಡಿದವರು. ಈಗ ಆಕ್ರಮಣ ಮಾಡಿದವ್ರು ಏನು ಮಾಡಿದ್ರು, ನಾವು ಜಾತಿಗಳು ಡಿವೈಡ್ ಆಗ್ಬಿಟ್ಟಿದ್ವಿ. ನಾವು ಬಡ್ಡಿ ಮಕ್ಕಳು, ನಮಗೆ ಅಮಾಯಕರು, ಅನಕ್ಷರಸ್ಥರು ಅಲ್ಲ, ಮುಟ್ಟಾಡ್ರು ನಾವು. ಏನಾಯಿತು, ನಮ್ಮ ಮೇಲೆ ಜಜಿಯಾ ಅಂತ ಹಾಕೋದು. ಈ ಜಜಿಯಾ ಅಂತ ಏನು ಗೊತ್ತಾ, ಮುಸಲ್ಮಾನರ ಆಕ್ರಮಣದಿಂದ ದಬ್ಬಾಳಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಹಿಂದೂಗಳನ್ನ ರಕ್ಷಣೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಟ್ಯಾಕ್ಸ್ ಹಾಕೋದು. ಕೊಟ್ವಿ ನಾವು ಟ್ಯಾಕ್ಸು. ಕೊಟ್ವಿ ಅಂತಂದರೆ ನಮ್ಮ ತಂದೆ ಇರ್ಬೋದು, ಮುತ್ತಾತ ಇರ್ಬೋದು, ಫೋರ್ ಫಾದರ್ಸ್ ಇರ್ಬೋದು, ಕೊಟ್ವಿ. ಜಜಿಯಾ ಕೊಟ್ಟು ಬಂದಿರೋರು ನಾವು. ಏನಾಗಿದೆ, 95 ಜನ ಹಿಂದೂಗಳಿದ್ದು 2%ಗಿಂತ ಕಡಿಮೆ ಇದ್ದವ್ರಿಗೆ ನಾವು ಟ್ಯಾಕ್ಸ್ ಕಟ್ತೀವಿ ಅಂತ ನಮ್ಮಂಥ ಮುಟ್ಟಾಡಿದಾರ ಅಂತಂದು ನಿಜವಾಗ್ಲೂ ಹೇಳ್ಬೋದು, ಎದೆ ತಟ್ಕೊಂಡು ಹೇಳ್ಬೋದು. ನಾವು ಅತ್ಯಂತ ಮುಟ್ಟಾಡೋ ಪ್ರಪಂಚದಲ್ಲಿ ಅಂತ. ಇವಾಗಲೂ ಸಹ ಇದೇ ನಡೀತಾ ಇದೆ.
ಎಲ್ಲಿವರೆಗೂ ನಾವು ಫ್ರೀ ಕೊಟ್ಟ ತಕ್ಷಣ ತೊಗೋಬೇಕು? ಫ್ರೀ ತೊಗೊಂಡವ್ರನ್ನ ಯಾರನ್ನೂ ಶಕ್ತಿವಂತ ಅನ್ನೋದಿಲ್ಲ, ಅಥವಾ ಅವನು ಗಟ್ಟಿ ಮನುಷ್ಯ ಅನ್ನೋದಿಲ್ಲ, ಅವನ್ನ ಭಿಕ್ಷುಕ ಅಂತ ಕರೀತಾರೆ. ಯಾವುದೇ ದೇಶ ಭಿಕ್ಷುಕರಿಂದ ಕೂಡಿದೆ ಅಂತಂದರೆ ಆ ದೇಶ ಸ್ಟ್ರಾಂಗ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಇಡೀ ನಮ್ಮ ಸಿದ್ದರಾಮಯ್ಯನವರು, ನಮ್ಮ ಕಾಂಗ್ರೆಸ್ನ ಪಕ್ಷದವ್ರು ಏನು ಮಾಡ್ತಾರೆ, ಇಡೀ ದೇಶಕ್ಕೆ ಪುಕ್ಸಾಟೆ ಅಕ್ಕಿ ಕೊಡ್ತೀವಿ, ಪುಕ್ಸಾಟೆ ಗೋಧಿ ಕೊಡ್ತೀವಿ, ಪುಕ್ಸಾಟೆ ದುಡ್ಡು ಕೊಡ್ತೀವಿ ಅಂತ ಹೊರಟುಬಿಟ್ಟಿದ್ದಾರೆ. ಹೀಗೆಲ್ಲ ಕೊಟ್ಟು ಜನ ಏನು ಮಾಡ್ತಾರೆ, ಇವ್ರನ್ನ ಹಿಂಬಾಲಕರು ಮುಂಬಾಲಕರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಹೂಸ್ಬಿಟ್ರೆ ಗಮ್ಮನತೆ ಅಂತಾರೆ. ಆ ಲೆವೆಲ್ಗೆ ಬಂದೋಗಿ ನಾವು ನೋಡ್ತಿರ್ಬೋದು ನಮ್ಮ ಕರ್ನಾಟಕ ರಾಜಕೀಯವನ್ನು. ಏನಾಗಿದೆ ಅಂತಂದರೆ, ನಾವು ದಿಕ್ಕೆಟ್ಟ ರಾಜಕೀಯ ನಡೆಸ್ತಾ ಇದೆ. ಇದನ್ನೇ ವಿನ್ಸ್ಟನ್ ಚರ್ಚಿಲ್ ಹೇಳಿದ್ದು, ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ. ಈ ಸಮಯದಲ್ಲಿ ನಾವು ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋದು ಬೇಡ ಅಂತ ಹೇಳ್ತಾರೆ. ಆದರೆ ಸೆಕೆಂಡ್ ವರ್ಲ್ಡ್ ವಾರ್ ಕೊನೆ ಆದಾಗ ವಿನ್ಸ್ಟನ್ ಚರ್ಚಿಲ್ ಎಲೆಕ್ಷನ್ ಸೋತೋಗಿ ಅಟ್ಲಿ ಅವ್ರು ಬಂದಿರ್ತಾರೆ. ಅಟ್ಲಿ ಅವ್ರು ಬಂದಾಗ ಏನಾಗುತ್ತೆ, ಹಾಳಾಗಿ ಹೋಗಲಿ, ಇವ್ರು ಊಟ ಹಾಕೋದಕ್ಕಿಂತ ಸ್ವಾತಂತ್ರ್ಯ ಕೊಡೋದು ಎಕನಾಮಿಕಲ್ ಅಂತ ಅಂದ್ಬಿಟ್ಟು ಸ್ವಾತಂತ್ರ್ಯ ಕೊಟ್ಬಿಡ್ತಾರೆ. ಹಾಗಾಗಿ ಈ ಕಾಂಗ್ರೆಸ್ನವ್ರು ಏನು ನಾವು ಸ್ವಾತಂತ್ರ್ಯ ತಂದುಕೊಟ್ವಿ, ಸ್ವಾತಂತ್ರ್ಯ ಯುದ್ಧದಲ್ಲಿ ನಾವು ಭಾಗವಹಿಸಿದ್ವಿ ಅಂತ ಎಲ್ಲ ಬೂಟಾಟಿಕೇರಿ ಬ್ರಿಟಿಷರು ನಮ್ಗೆ ಊಟ ಹಾಕೋಕ್ಕಾಗದೆ ಓಡೋದ್ರು. ಆ ಟೈಮಲ್ಲಿ ಸ್ವಾತಂತ್ರ್ಯ ಬೇಕು ಅಂತ ಕೂಗ್ತಿದ್ದವರು ಕಾಂಗ್ರೆಸ್ನವರು. ಹಾಗಾಗಿ ಕಾಂಗ್ರೆಸ್ನವ್ರು ಸ್ವಾತಂತ್ರ್ಯ ತಂದುಕೊಟ್ರು ಅಂತಂದರೆ ನಾವು ಹೋಗ್ತೀವಿ. ಇದು ಶುದ್ಧ ತಪ್ಪಿದು. ಕಾಂಗ್ರೆಸ್ನವ್ರಿಗೆ ಸ್ವಾತಂತ್ರ್ಯ ತಂದುಕೊಟ್ಟಿಲ್ಲ. ಬ್ರಿಟಿಷರು ನಮ್ಗೆ ಊಟ ಹಾಕೋಕ್ಕಾಗದೆ, 33 ಕೋಟಿ ಜನ ಇದ್ವಿ, ನಮ್ಗೆ ಊಟ ಹಾಕೋಕ್ಕಾಗದೆ, ನಮ್ಮನ್ನು ರೂಲ್ ಮಾಡೋಕ್ಕಾಗದೆ ಅವ್ರು ಓಡಿ ಹೋದರು. ಆ ಓಡಿ ಹೋದ ಟೈಮಲ್ಲಿ ಕಾಂಗ್ರೆಸ್ನವರು ಸ್ವಾತಂತ್ರ್ಯ ಬೇಕು ಅಂತ ಗಲಾಟೆ ಮಾಡ್ತಿದ್ರು. ಲಾಲಾ ಲಜಪತ್ ರಾಯ್ ಇರ್ಬೋದು, ಮತ್ತು ಬಾಲಗಂಗಾಧರ್ ತಿಲಕ್ ಇರ್ಬೋದು, ಮತ್ತು ಗೋಪಾಲಕೃಷ್ಣ ಗೋಖಲೆ ಇರ್ಬೋದು. ಇವರು ನಿಜವಾದ ಸ್ವಾತಂತ್ರ್ಯ ಸೇನಾನಿಗಳು. ಇವರು ಗಲಾಟೆ ಮಾಡ್ತಿದ್ದರಿಂದ ಸ್ವಾತಂತ್ರ್ಯ ಸಿಕ್ತು. ಮಹಾತ್ಮ ಗಾಂಧಿನ ರಾಷ್ಟ್ರಪಿತ ಅಂತ ಕರೆದ್ಬಿಟ್ಟು, ಓಕೆ ರಾಷ್ಟ್ರಪಿತ ಅಂತ ಕರಿಬೋದು, ಭಾರತ ಮಾತಾ ಅಂತ ಕರಿತೀವಿ, ಭಾರತ ಮಾತಾ ಕಿ ಜೈ ಅಂತ ಹೇಳ್ತೀವಿ. ಭಾರತ ಮಾತೆನ ದೇವ್ರ ಸ್ಥಾನದಲ್ಲಿ ಕೂರಿದಾಗ ಮಹಾತ್ಮ ಗಾಂಧಿ ದೇವರಾಗಕ್ಕೆ ಸಾಧ್ಯನಾ? ಮಹಾತ್ಮ ಗಾಂಧಿ ಏಕಶ್ಚಿತ್ ಒಬ್ಬ ಮನುಷ್ಯ, ಟಾಲೆಸ್ಟ್ ಲೀಡರ್ ಅಂತ ಹೇಳ್ಬೋದು ನಾವು. ಅವನ್ನ ಹೋಗಿ ದೇವ್ರ ಗಂಡ ಮಾಡ್ಕೊಂಡು ಕೂರಿಸಿದ್ದೀವಲ್ಲ ನಾವು. ರಾಷ್ಟ್ರಪಿತ ಅಂದರೆ ಗಂಡ ಆಗಬೇಕಾಗತ್ತೆ ಭಾರತ ಮಾತೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಕ್ವಶನ್ನು ನಮಗೆ ಹಗಲು ರಾತ್ರಿ ಕಾಡುತ್ತೆ. ಈ ಕ್ವಶನ್ ನಿಮಗೂ ಕಾಡಿದ್ರೆ ದೇಶಭಕ್ತಿಯ ಮೊದಲನೇ ಕಿಚ್ಚು ಶುರುವಾಗಿದೆ ಅಂತ ಹೇಳ್ಬೋದು. ಈ ಹೇಳ್ತಾ ದೇಶಭಕ್ತಿನ ಬೆಳೆಸ್ಕೊಳ್ಳೋಣ, ನಮ್ಮ ದೇಶವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋಣ. 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ್ದಾರೆ, ಫ್ರೀಯಾಗಿ ಏನು ತಗೋಬಾರ್ದು, ಕಾಯಕವೇ ಕೈಲಾಸ, ಮಾಡಿದ್ದುಂಡೋ ಮಹಾರಾಯ ಅಂತಂದ್ಬಿಟ್ಟು. ಮತ್ತು ನಮ್ಮ ಮನೆಯಲ್ಲಿಂದ ಹೆಣ್ಣು ಮಗಳಿದ್ದಾರೆ ಅಂತಂದರೆ ಸಿದ್ದರಾಮಯ್ಯ ಕೊಡ್ತಿರ್ತಕ್ಕಂಥ ಫ್ರೀ ಅಕ್ಕಿನಲ್ಲಿ ಊಟ ಮಾಡ್ತೀವಿ, ಹೆಂಗಸೆಲ್ಲ ಫ್ರೀ ಬಸ್ಸಲ್ಲಿ ಓಡಾಡ್ಬೋದು, ಮತ್ತು ಮೇಲಿನ ಖರ್ಚು 2,000-3,000 ಕೊಡ್ತಾರೆ. ನಮಗೆ ಗಂಟು ಕೊಡಿ ಅಂತಂದರೆ ನಾವು ಕೊಡೋಕೆ ರೆಡಿ ಇದ್ದೀವ? ನಮ್ಮ ಹೆಣ್ಮಗಳನ್ನ ಅಂತ ಮನೆಗೆ ಕೊಡೋಕ್ಕೆ ರೆಡಿ ಇದ್ದೀವ ನಾವು ಅನ್ನೋ ಪ್ರಶ್ನೆ ನಮ್ಮ ಮನೆ ಹತ್ರ ಹುಟ್ಟತ್ತೆ, ತಂದೆ ತಾಯಿಗಳು ಹುಟ್ಟತ್ತೆ, ಆ ಹೆಣ್ಮಗಳು ಮದುವೆ ಆಗ್ತಕ್ಕಂಥ ಹೆಣ್ಮಗಳು ಹುಟ್ಟತ್ತೆ. ಇಂಥ ಪ್ರಶ್ನೆ ಹುಟ್ಟಿದಾಗ ಇಂಥವ್ರಿಗೆ ಕೊಡ್ತೀವಿ ನಾವು ಹೆಣ್ಣು ಅಂತಂದರೆ ಓಕೆ, ನಮ್ಮ ದೇಶ ಭಿಕ್ಷುಕರ ರಾಜ್ಯ ಆಯಿತು. ಭಿಕ್ಷುಕರಿಗೆ ಆತ್ಮಗೌರವ ಇರೋದಿಲ್ಲ, ಏನೂ ಇರೋದಿಲ್ಲ. ಅವ್ರು ಏನು ಅಂದರೆ ಯಾರು ಭಿಕ್ಷೆ ಹಾಕ್ತಾರೆ ಅವ್ರಿಗೆ ಜೈ ಅಂತಾರೆ. ನಾವು ಸಹ ಪಾಕಿಸ್ತಾನದವ್ರಿಗೆ ಜೈ ಅನ್ಬೇಕಾಗ್ಬೋದು, ಅಮೆರಿಕಾದವ್ರಿಗೆ ಜೈ ಅನ್ಬೇಕಾಗ್ಬೋದು, ಚೈನಾದವ್ರಿಗೆ ಜೈ ಅನ್ಬೇಕಾಗ್ಬೋದು. ಯಾರೋ ಬೋಳಿ ಮಗ ರಸ್ತೆಯಲ್ಲಿ ಬರೋನು ನೋಡ್ಕೊಂಡು ಹೋಗೋಣ ಅಂತಂದ್ರೆ ಅವ್ರಿಗೂ ಜೈ ಅಂತೀವಿ. ಭಿಕ್ಷೆ ಕೊಡೋರು ಏನಂತಾರೆ, ಯಾರು ಭಿಕ್ಷೆ ಕೊಡ್ತಾರೋ ಜೈ ಅಂತಾರೆ. ಹಾಗಾಗಿ ಸಿದ್ದರಾಮಯ್ಯನವ್ರು ಏನು ಭಿಕ್ಷೆ ಕೊಟ್ಟಿದ್ದಾರೆ, ಕಾಂಗ್ರೆಸ್ನವ್ರು ಏನು ಫ್ರೀ ಅನೌನ್ಸ್ ಮಾಡಿದ್ದಾರೆ, ಇದನ್ನು ಧಿಕ್ಕರಿಸೋಣ. ಆತ್ಮಗೌರವ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಇದನ್ನು ಧಿಕ್ಕರಿಸಬೇಕು. ದುಡಿತಕ್ಕಂಥ ಕೈಗಳಿಗೆ ಕೆಲಸವನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದು ಬಿಟ್ಟು ಇವರು ಯಾರು ಟ್ಯಾಕ್ಸ್ ಕಟ್ತಾರೆ ಅವ್ರು ದುಡ್ಡನ್ನ ತಗೊಂಡು ಫ್ರೀ ಕೊಡ್ತಾ ಅನೌನ್ಸ್ ಮಾಡಿಬಿಟ್ಟು ತಮ್ಮ ಬೆನ್ನು ತಾವೇ ತಟ್ಕೊತಾ ಇದೆ. ಇಂಥ ಮುಟ್ಟಾಳ್ತನದ ಸರ್ಕಾರ ಬರುತ್ತೆ, ಇಂಥ ಜನ ಹುಟ್ಕೋತಾರೆ ಅಂತ ಅಂದ್ಬಿಟ್ಟು ವಿನ್ಸ್ಟನ್ ಚರ್ಚಿಲ್ 1945-47 ಇಸ್ವಿನಲ್ಲಿ ಹೇಳಿದರು. ಅವರಿಗೆ ನಮ್ಮದು ದೊಡ್ಡ ನಮಸ್ಕಾರ ಅಂತ ಹೇಳ್ಬಿಟ್ಟು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.